Good morning, students. This is your Koppalad sir. Welcome to Gurukula Tutorials. ಇವತ್ತು ನಾನು ನಿಮಗೆ ಸಾಲಿಡ್ ಮಾಡೆಲ್ ನ 7th ಮಾಡೆಲ್ ನ ನಿಮಗೆ ಹೇಳ್ಕೊಡ್ತೇನೆ. ಈ ಸಾಲಿಡ್ ಮಾಡೆಲ್ ನ ಯಾವ ರೀತಿ ನಾವು ಸಾಲಿಡ್ ಎಡ್ಜ್ ಅಲ್ಲಿ ಕ್ರಿಯೇಟ್ ಮಾಡಿ ಆರ್ಥೋಗ್ರಾಫಿಕ್ ವ್ಯೂಸ್ ನ ಎಕ್ಸ್ಟ್ರಾಕ್ಟ್ ಮಾಡಬೇಕಂತ ಹೇಳ್ಕೊಡ್ತೇನೆ. ಸೊ ಇದು ನಮ್ದು ಮಾಡೆಲ್. ಫಸ್ಟ್ ನಾವು ಅನಲೈಸ್ ಮಾಡೋಣ. ಈ ಮಾಡೆಲ್ ಅಲ್ಲಿ ಎರಡು ಪಾರ್ಟ್ ಇದೆ. ಫಸ್ಟ್ ಇದು ಒಂದು ಪಾರ್ಟ್, ಸೆಕೆಂಡ್ ರಿಬ್ ಇದೆಯಲ್ವಾ, ರಿಬ್ ಇನ್ನೊಂದು ಪಾರ್ಟ್. ಸೊ ಫಸ್ಟ್ ನಾವು ಐ ಥಿಂಕ್ ಇದನ್ನ ನೋಡಿ ತುಂಬಾ ಈಸಿ ಅನ್ಸುತ್ತೆ. ಸಿಂಗಲ್ ಸ್ಟ್ರೋಕ್ ಅಲ್ಲಿ ನಾವು ಈ ಮಾಡೆಲ್ ನ ಕ್ರಿಯೇಟ್ ಮಾಡಬಹುದು. ಸೊ ಎಲ್ ಶೇಪ್ ಇದೆ ಅಲ್ವಾ, ಲೆಂತ್ 60 ಇದೆ, ಇದರ ಥಿಕ್ನೆಸ್ 20 ಇದೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ ಬಂದ್ರೆ 60 ಮೈನಸ್ 20, ಯಾಕಂದ್ರೆ ಈ ರಿಬ್ ವರ್ಟಿಕಲ್ ಪ್ಲೇಸ್ 20 ಅಂದ್ರೆ ಇದು 40 ಆಗುತ್ತೆ. 60 20 40 40 20 ಆಗುತ್ತೆ, ರೈಟ್? ಸೊ ಸಾಲಿಡ್ ಎಡ್ಜ್ ನ ಓಪನ್ ಮಾಡ್ಕೊಳ್ಳಿ. ಸಾಲಿಡ್ ಪಾರ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ರಿ. Select a protrusion command and select a front plane. Draw the line. The length of line is 60. Double enter. Then 20 thickness. Double enter. And from horizontal side it is 40 because 60 minus 20 it is 40. Double enter. And the vertical is also 60 minus 20 andre 40. Double enter. And 20. Double enter. Join the line. Just check the dimensions from smart dimensions command. It is 60, this is 60, and here this is 20 20 40 40. I think everything is right. Then go to return. This width ಕೇಳ್ತಾ ಇದೆ. I think width ಸಹ 60 ಇದೆ, right? 60. Enter. Click on the picture. So now it's over. ಸೊ ನೆಕ್ಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಸ್ವಲ್ಪ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಇದೆ. ಒಂದು ರಿಬ್ ಸೆಂಟ್ರಲ್ ಇದೆ ನೋಡಿ. ಸೊ ಟೋಟಲ್ ಇದು ವಿಡ್ತ್ ಬಂದ್ಬಿಟ್ಟು 60 ಇದೆ. ಆ ರಿಬ್ ಬಂದ್ಬಿಟ್ಟು ಆ ಕಡೆ 20 ಡಿಸ್ಟೆನ್ಸ್, ಈ ಕಡೆ 20 ಡಿಸ್ಟೆನ್ಸ್, ಮಿಡ್ಲ್ ಅಲ್ಲಿ ಇದೆ. ರಿಬ್ ಥಿಕ್ನೆಸ್ 20 ಇದೆ. ಅಂದ್ರೆ ರಿಬ್ ಸೆಂಟರ್ ಪಾಯಿಂಟ್ ನಾವು ಚೆಕ್ ಮಾಡ್ಬೇಕಂದ್ರೆ ಈ ಎಡ್ಜ್ ಇಂದ 30 mm ಡಿಸ್ಟೆನ್ಸ್ ಅಲ್ಲಿ ರಿಬ್ಬಿಂದು ಸೆಂಟರ್ ಪಾಯಿಂಟ್ ಸಿಗುತ್ತೆ ಅಲ್ವಾ. ಸೊ ಗೋ ಟು ಹೋಮ್ ಪೇಜ್. ಇದರಲ್ಲಿ ಇಲ್ಲಿ ಒಂದು ರಿಬ್ ಅಂತ ಕಮಾಂಡ್ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ತುಂಬಾ ಇದಾವೆ. ಇದರಲ್ಲಿ ರಿಬ್ ನ ಸೆಲೆಕ್ಟ್ ಮಾಡ್ಕೊಡ್ರಿ. ಅದರ ರೆಫರೆನ್ಸ್ ಪ್ಲೇನ್ ಕೇಳುತ್ತೆ, ಯಾವ ಪ್ಲೇನ್ ಅಲ್ಲಿ ನಾವು ರಿಬ್ ನ ಸೆಲೆಕ್ಟ್ ಮಾಡ್ಬೇಕಂತ. ಸೊ ಇದಕ್ಕಿಂತ ಮೊದಲು ಇಲ್ಲಿ ಒಂದು ಕಮಾಂಡ್ ಇದೆ ನೋಡಿ, ಪ್ಯಾರಲಲ್ ಪ್ಲೇನ್ ಅಂತ ಇದೆ. ಸೊ ನಿಮ್ದು ಈ ಪ್ಯಾರಲಲ್ ಪ್ಲೇನ್ ನ ಕ್ಲಿಕ್ ಮಾಡೋದು ತುಂಬಾ ಇದಾವೆ. ಅದರಲ್ಲಿ ಪ್ಯಾರಲಲ್ ಪ್ಲೇನ್ ಇರಬೇಕು. ಅದಾದ್ಮೇಲೆ ಈ ಪ್ಲೇನ್ ಇಲ್ಲಿ ನಾವು ಈ ಪ್ಲೇನ್ ಅಲ್ಲಿ ನಾವು ರಿಬ್ ನ ಕ್ರಿಯೇಟ್ ಮಾಡ್ಬೇಕಾಗಿದೆ. ಈ ಪ್ಲೇನ್ ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಡಿಸ್ಟೆನ್ಸ್ ಕೇಳುತ್ತೆ. ಡಿಸ್ಟೆನ್ಸ್ ಎಷ್ಟು? ರಿಬ್ ಸೆಂಟರ್ ಡಿಸ್ಟೆನ್ಸ್ 30 ಇದೆ. 30 ನ ಇಲ್ಲಿ ಡಿಸ್ಟೆನ್ಸ್ ಮೇಲಿದೆ ಅಲ್ವಾ, 30 ಎಂಟರ್ ಮಾಡಿ. ಎಂಟರ್ ಮಾಡ್ಬಿಟ್ಟು ಕ್ಲಿಕ್ ಮಾಡಿ. ನೋಡಿ ಇಲ್ಲಿ 30 ಅಂತ ಕಾಣಿಸ್ತಾ ಇದೆ. ಅಂದ್ರೆ ರಿಬ್ ಸ್ಟಾರ್ಟಿಂಗ್ ಪಾಯಿಂಟ್ ಎಕ್ಸಾಕ್ಟ್ ಸೆಂಟರ್ ಇಂದ 30 mm ಡಿಸ್ಟೆನ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ. ರಿಬ್ಬಿಗೆ ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್ ಪಾಯಿಂಟ್ ಬೇಕಾಗಿದೆ. ಜಸ್ಟ್ ಲೈನ್ ಕಮಾಂಡ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ಲೈನ್ ಇಂದ ಮತ್ತು ಈ ಎಡ್ಜ್ ಲೈನಿಗೆ ಒಂದು ಲೈನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ರಿಟರ್ನ್ ಹೋಗಿ. ಸೊ ನಮಗೆ ರಿಬ್ ಬರ್ತಾ ಇದೆ. ಸದ್ಯಕ್ಕೆ ರಿಬ್ ಇದ್ರ ಥಿಕ್ನೆಸ್ ಬಂದ್ಬಿಟ್ಟು 0.25 ಇದೆ. ಯಾವ್ದು ಈ ರಿಬ್ಬಿನ ಥಿಕ್ನೆಸ್. ಇಲ್ಲಿ ನೋಡಿ ಥಿಕ್ನೆಸ್ ಅಂತ, ಇಲ್ಲಿ ಕ್ಲಿಕ್ ಮಾಡಿ. ಸೊ ನನ್ನಲ್ಲೇ 20 mm ಇದೆ. ಇನ್ ಕೇಸ್ ಇಲ್ಲದೆ ಅದೇ ನೀವು 20 mm ನ ಟೈಪ್ ಮಾಡಬೇಕು. 20 mm ಸೆಲೆಕ್ಟ್ ಮಾಡ್ಕೊಂಡ್ರಿ. ನೋಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋದು ಈ ತರ ಬರ್ತಾ ಇರುತ್ತೆ. ಸೊ ಯಾವ್ದು ಪಿಕ್ಚರ್ ಎಕ್ಸಾಕ್ಟ್ ಬರುತ್ತೋ ಬಂದ ತಕ್ಷಣ ಜಸ್ಟ್ ಕ್ಲಿಕ್ ಮಾಡ್ಬಿಡಿ. ಸೊ ರಿಬ್ ಈಸ್ ರೆಡಿ, ರೈಟ್? ಸೊ ಅದಾದ್ಮೇಲೆ ಫಿನಿಶ್ ಅಂತ ಕೊಡಿ. ಸೊ ನಮ್ದು ಆಬ್ಜೆಕ್ಟ್ ರೆಡಿ ಇದೆ. ಇದನ್ನ ಫಸ್ಟ್ ಸೇವ್ ಮಾಡಿ. ಓಕೆ, ಇದು ಪಾರ್ಟ್ 7. ಸೇವ್. ದೆನ್ ಗೋ ಟು ಫೈಲ್ and click on create drawings. Okay, next isometric view, customize. ನಿಮ್ದು ರೋಲರ್ ಇಂದ ಸ್ವಲ್ಪ ಕ್ಲಿಕ್ ಮಾಡಿ ಐಸೋಮೆಟ್ರಿಕ್ ವ್ಯೂ ಅಲ್ಲಿ ಇಟ್ಬಿಟ್ಟು ಕಾಮನ್ ವ್ಯೂಸ್ ನ ಕ್ಲಿಕ್ ಮಾಡಿದ್ರೆ ಎಕ್ಸಾಕ್ಟ್ ಕುಂತ್ಕೊಳ್ಳುತ್ತೆ. ಕ್ಲೋಸ್ ಮಾಡಿ ಇಲ್ಲಿ ತಂದು ಇಡಿ. ಸೊ ಡ್ರಾಯಿಂಗ್ ಶೀಟ್ ಸೈಡ್ ಇದೆ. ಇದನ್ನ ಎಡಕ್ಕೆ ಫಿಟ್ ಮಾಡೋಣ. ಫಿಟ್ ಕಮಾಂಡ್ ಮಾಡಿದ್ರೆ ಎಡಕ್ಕೆ ಬರುತ್ತೆ.
ಅದಾದ್ಮೇಲೆ ಡ್ರಾಯಿಂಗ್ ವಿ ವಿಜಾರ್ಡ್ಸ್ಗೆ ಹೋಗಿ ಇಲ್ಲಿ ನೀವು ಕ್ರಿಯೇಟ್ ಮಾಡೋ ಡ್ರಾಯಿಂಗ್ ಬರುತ್ತೆ. ಓಕೆ, ನೆಕ್ಸ್ಟ್ ಫ್ರಂಟ್ ವ್ಯೂ ಸೆಲೆಕ್ಟ್ ಮಾಡಿ ಕಸ್ಟಮೈಸ್ ಮಾಡಿ. ಸೊ ಫ್ರಂಟ್ ವ್ಯೂ ಅಂದ್ರೆ ಇದು ಫ್ರಂಟ್ ವ್ಯೂ ಅಲ್ಲ, ಇದು ಫ್ರಂಟ್ ವ್ಯೂ ಅಲ್ವಾ. ಸೊ ಅದಾದ್ಮೇಲೆ ಕಾಮನ್ ವ್ಯೂ ಸೆಲೆಕ್ಟ್ ಮಾಡಿದ್ರೆ ಎಕ್ಸಾಕ್ಟ್ ಫ್ರಂಟ್ ವ್ಯೂ ಕುಂತ್ಕೊಳ್ಳುತ್ತೆ. ರೈಟ್, ದೆನ್ ಕ್ಲೋಸ್, ಫಿನಿಶ್. ತುಂಬಾ ದೊಡ್ಡದಾಯ್ತು, ಇದನ್ನ 2:1 ಮಾಡೋಣ, ಚಿಕ್ಕದಾಗುತ್ತೆ. ಫ್ರಂಟ್ ವ್ಯೂ ರೆಡಿ ಆಯ್ತು. ದೆನ್ ಆಕ್ಸಿಲರ್ ಯೂಸ್ ಕಮಾಂಡ್ಸ್ ಇಂದ ಬೇಸ್ ನ ಸೆಲೆಕ್ಟ್ ಮಾಡ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಟಾಪ್ ವ್ಯೂ ಬರುತ್ತೆ. ಅಗೇನ್ ಆಕ್ಸಿಲರ್ ಯೂಸ್ ಕಮಾಂಡ್ಸ್ ಇಂದ ಸೈಡ್ ವ್ಯೂ ನ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಸೈಡ್ ವ್ಯೂ ಬರುತ್ತೆ. ದೆನ್ ಸ್ಮಾಲ್ ಡೈಮೆನ್ಷನ್ಸ್ ತಗೊಂಡ್ಬಿಟ್ಟು ಕೆಲವೊಂದು ಡೈಮೆನ್ಷನ್ಸ್ ನ ತೋರಿಸಿ, ಫಾಂಟ್ ಸೈಜ್ 1 ಇದೆ 3 ಇಟ್ಕೊಳ್ಳಿ. ಒಂದೊಂದು ವ್ಯೂ ಅಲ್ಲಿ ಒಂದೊಂದು ಡೈಮೆನ್ಷನ್ಸ್ ನ ತೋರಿಸಿ. thickness of the rib, right, 20, 60, then 60, right. ಸೊ ಎಲ್ಲ ಆಯ್ತು. ನೆಕ್ಸ್ಟ್ ಕಮಾಂಡ್ ಯೂಸ್ ಮಾಡಿಕೊಂಡು ಇದು ಯಾವ್ಯಾವ ಅಂತ ಬಿಟ್ಟು ಆ ವ್ಯೂನ ಟೈಪ್ ಮಾಡಿ ನೀವು ಇದನ್ನ ಸೇವ್ ಮಾಡಿದ್ರೆ ಅಗೇನ್ ಫೈಲ್ಗೆ ಹೋಗ್ಬಿಟ್ಟು ಇಲ್ಲಿ ಸೇವ್ ಅಂತ ಇದೆ, ಸೇವ್ ಮಾಡಿದ್ರೆ ನಿಮ್ ಡ್ರಾಯಿಂಗ್ ಕಂಪ್ಲೀಟೆಡ್ ಅಂತ ಅರ್ಥ. I think this video is helpful to your education. Thank you for watching and keep watching.